ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಸದಾ ಹೈವೋಲ್ಟ್ ಚರ್ಚೆ ನಡೀತಲೇ ಇದೆ. ಒಂದು ಕಡೆ ವಿರೋಧ ಪಕ್ಷಗಳು ಸಿದ್ದರಾಮಯ್ಯ ಕುರ್ಚಿ ಖಾಲಿಯಾಗುತ್ತೆ ಅಂತ ಕಾಲೆಳಿತಾ ಇದ್ರೆ, ಮತ್ತೊಂದು ಕಡೆ ಪಕ್ಷದ ಒಳಗೂ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇಂತಹ ಬಿಸಿ ಬಿಸಿ ಚರ್ಚೆಗಳ ಮಧ್ಯೆಯೇ ಇಂದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯ ಬಗ್ಗೆ ಆಡಿದ ಒಂದು ಮಾತು ಇಡೀ ಸಭೆಯನ್ನ ನಗೆಗಡಲಲ್ಲಿ ತೇಲಿಸಿದೆ. ಖಾಲಿ ಇರೋ ನನ್ನ ಕುರ್ಚಿಯಲ್ಲಿ ನೀವೇ ಕುಳಿತುಕೊಳ್ಳಿ ಅಂತ ಸಿಎಂ ಆಫರ್ ನೀಡಿದ್ದು ಯಾರಿಗೆ? ಇದನ್ನ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ, ನೋಡ್ಕೊಂಡು ಬರೋಣ. ಹೌದು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸರ್ಕಸ್ ನಡೀತಾ ಇದೆ ಅನ್ನೋ ಸುದ್ದಿಗಳ ಮಧ್ಯೆಯೇ ಇಂದು ಬೆಂಗಳೂರಿನಲ್ಲಿ ನಡೆದ ದೇವಾಂಗ ಶತಮಾನೋತ್ಸವ ಕಾರ್ಯಕ್ರಮ ಭಾರಿ ಕುತೂಹಲ ಮೂಡಿಸಿತು. ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡೋಕೆ ಎದ್ದು ನಿಂತಾಗ ಅಲ್ಲಿ ಒಂದು ತಮಾಷೆಯ ಪ್ರಸಂಗ ನಡೆಯಿತು. ದೇವಾಂಗ್ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಿ ರಮೇಶ್ ಅವರು ಕುರ್ಚಿ ಇಲ್ಲದೆ ವೇದಿಕೆಯಲ್ಲಿ ಅಡ್ಡಾಡುತ್ತಿರುವುದನ್ನ ಸಿಎಂ ಗಮನಿಸಿದ್ರು. ಇನ್ನು ಯಾವಾಗಲೂ ಗಂಭೀರವಾಗಿರೋ ಸಿದ್ದರಾಮಯ್ಯ ಇಂದು ಮಾತ್ರ ಫುಲ್ ಜೋಕ್ ಮೂಡ್ ನಲ್ಲಿದ್ರು. ಅದೇ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವೇದಿಕೆಗೆ ಎಂಟ್ರಿ ಕೊಟ್ಟರು. ಆಗ ರಮೇಶ್ ಅವರನ್ನ ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯ, ಖಾಲಿ ಇರೋ ನನ್ನ ಕುರ್ಚಿಯಲ್ಲಿ ನೀವು ಬಂದು ಕುಳಿತುಕೊಳ್ಳಿ ಅಂತ ಆಫರ್ ಮಾಡಿದ್ರು. ಸದಾ ಕಾಲ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ ಸಿಎಂ ಮಾಡಿದ ಈ ಮಾತು ಸಭಿಕರಲ್ಲಿ ನಗೆ ತರಿಸಿತು. ಅದರಂತೆ ಸಿದ್ದರಾಮಯ್ಯ ಅವರ ಈ ಸಡನ್ ಪಂಚ್ ಕಂಡು ಪಕ್ಕದಲ್ಲಿಯೇ ಇದ್ದ ಡಿಕೆ ಶಿವಕುಮಾರ್ ಅವರು ಕೂಡ ಅಚ್ಚರಿಗೊಂಡ್ರು. ಕುರ್ಚಿ ಬಗ್ಗೆ ಸಿಎಂ ನೀಡಿದ ಈ ತಮಾಷೆಯ ಆಫರ್ ಕೇಳಿ ಡಿಕೆಶಿ ಜೋರಾಗಿ ನಕ್ಕು ಸಂಭ್ರಮಿಸಿದ್ರು. ರಾಜಕೀಯವಾಗಿ ಎಷ್ಟೇ ಬಿರುಕುಗಳಿವೆ ಅಂತ ಜನ ಅಂದುಕೊಂಡ್ರು, ವೇದಿಕೆ ಮಾತ್ರ ಇಬ್ಬರು ನಾಯಕರು ತುಂಬಾ ಆಪ್ತವಾಗಿ ನಗುನಗುತ್ತಲೇ ಕಾಣಿಸಿಕೊಂಡಿದ್ದು ಕಾರ್ಯಕರ್ತರಲ್ಲಿ ಸಮಾಧಾನ ತಂದಿದೆ. ಒಟ್ಟಿನಲ್ಲಿ ಸಿಎಂ ಕುರ್ಚಿ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಎಷ್ಟು ಸೆನ್ಸಿಟಿವ್ ಅಂದ್ರೆ ಅದರ ಬಗ್ಗೆ ಯಾರು ಏನೇ ಅಂದ್ರೂ ಅದು ಸುದ್ದಿ ಆಗುತ್ತೆ. ಆದ್ರೆ ಇಂದು ಸಿದ್ದರಾಮಯ್ಯ ಅವರೇ ತಮ್ಮದೇ ಶೈಲಿಯಲ್ಲಿ ಕುರ್ಚಿ ಬಗ್ಗೆ ಜೋಕ್ ಮಾಡುವ ಮೂಲಕ ವಿರೋಧ ಪಕ್ಷಗಳ ಟೀಕೆಗೆ ಸಣ್ಣದೊಂದು ವ್ಯಂಗ್ಯದ ಉತ್ತರ ನೀಡಿದಂತಿದೆ. ರಾಜಕೀಯ ಜಿದ್ದಾಜಿದ್ದಿನ ಮಧ್ಯೆ ನಡೆದ ಈ ನಗುವಿನ ಪ್ರಸಂಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.